ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ATG ಡೊನೇಷನ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸನ್ನು ಸಾಲ್ವ್ ಔಟ್ ಮಾಡಿಕೊಡ್ತೇನೆ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಪ್ರೀವಿಯಸ್ ವಿಡಿಯೋ ಏನು ಡೊನೇಷನ್ಸ್ ಬಗ್ಗೆ ಥಿಯರಿ ಪಾರ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆ ಒಂದು ವಿಡಿಯೋನ ತಪ್ಪದೆ ನೋಡಿ. ಆ ಥಿಯರಿ ಪಾರ್ಟ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದರೆ ಪ್ರಾಬ್ಲಮ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗೆ ಇನ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ನಿಮಗೆ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಡಿಡಕ್ಷನ್ ATG ಇಂದ ಇರುತ್ತೆ. ಆಲ್ರೆಡಿ ನಿಮಗೆ ಪ್ರಾಬ್ಲಮ್ ಕಳಿಸಿದ್ದೇನೆ ನಾನು. ನೋಟ್ಬುಕ್ಕಲ್ಲಿ ಬರ್ಕೊಂಡಿದ್ದೀರಾ, ಅದನ್ನು ಈಗ ಸಾಲ್ವ್ ಮಾಡ್ತೇನೆ. ಸೊಲ್ಯೂಷನ್ಸು ಕೂಡ ನೀವು ಹಾಗೆ ನೋಟ್ ಮಾಡ್ಕೊಳ್ಳಿ. ಫಸ್ಟಿಗೆ ಪ್ರಾಬ್ಲಮ್, ಮಿಸ್ಟರ್ ಕಿರಾನ್ಸ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ಪ್ರೀವಿಯಸ್ ಇಯರ್ ಈಸ್ ₹40 lakhs. ಈ ಮೇಕ್ಸ್ ದ ಫಾಲೋಯಿಂಗ್ ಡೊನೇಷನ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಅಂದರೆ ಅವರ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ, ಹಾಗೆ ಕೆಲವೊಂದು ಡೊನೇಷನ್ಸನ್ನು ಕೂಡ ಮಾಡಿದ್ದಾರೆ. ಇದರಲ್ಲಿ ಯಾವ ಡೊನೇಷನ್ಸ್ ಅಪ್ಲಿಕಬಲ್ ಇದೆ, ಯಾವುದಿಲ್ಲ, ಮತ್ತು ಯಾವುದು ಎಷ್ಟು % ಅಪ್ಲಿಕಬಲ್ ಇದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಸ್ಟಿಗೆ ನಾನಿಲ್ಲಿ ಟೇಬಲ್ನ ಹಾಕ್ಕೊಂಡಿದ್ದೀನಿ, ಆಯಿತಾ. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್, ಅದಾದಮೇಲೆ ಪರ್ಟಿಕ್ಯುಲರ್ಸ್, ಅಮೌಂಟ್, ಇನ್ನರ್ ಕಾಲಮ್ ಅಮೌಂಟ್ ಮತ್ತು ಅಮೌಂಟ್. ಫಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ತಗೊಳ್ಳೋಣ. ಎಷ್ಟಿದೆ ಅಮೌಂಟು? ಗ್ರಾಸ್ ಟೋಟಲ್ ಇನ್ಕಮ್ 40 lakhs. ಗ್ರಾಸ್ ಟೋಟಲ್ ಇನ್ಕಮ್ ಆದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು? ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಟು 80U. 80C ಇಂದ 80U ವರೆಗೂ ಯಾವ್ಯಾವೆಲ್ಲ ಡಿಡಕ್ಷನ್ಸ್ ಇದೆ ಅನ್ನೋದನ್ನು ನಾವು ಕೊಡ್ತಾ ಹೋಗಬೇಕಾಗತ್ತೆ. ಫಸ್ಟ್ ಡಿಡಕ್ಷನ್ನಿಂದನೇ ಬರೋಣ, ಯಾಕಂದರೆ ನೀವು ಫಸ್ಟಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. 80C, 80CC, 80CCC ಈ ರೀತಿ ಅಪ್ ಟು 80C ಇಂದ 80U ವರೆಗೂ ಏನೇನು ಡಿಡಕ್ಷನ್ಸ್ ಬರುತ್ತೆ ಒಂದು ಆರ್ಡರ್ ವೈಸನ್ನೇ ಬರೀತಾ ಹೋಗಿ, ನಿಮ್ಗೆ ಈಸಿ ಆಗುತ್ತೆ. ಫಸ್ಟಿಗೆ ಇಡೀ ಪ್ರಾಬ್ಲಮಲ್ಲಿ ನೋಡಿ. ಪಾಯಿಂಟ್ ನಂಬರ್ 1 ಇಂದ 8 ವರೆಗೂ ರಿಲೇಟೆಡ್ ಟು ATG, ಆಯಿತಾ. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಮತ್ತು ನ್ಯಾಷನಲ್ ಡಿಫೆನ್ಸ್ ಫಂಡ್ ಆ್ಯಂಡ್ ಕಾಲೇಜ್ ಕನ್ಸ್ಟ್ರಕ್ಷನ್ಸ್ ಮತ್ತು ಎಲ್ಪ್ ಮಾಡಿರುವಂಥದ್ದು ಪುವರ್ ಸ್ಟೂಡೆಂಟ್ಸಿಗೆ, ಚಾರಿಟಬಲ್ ಟ್ರಸ್ಟಿಗೆ ಕೊಟ್ಟಿರುವಂಥದ್ದು. ಅಂದರೆ ಈ ಎಲ್ಲ ಪಾಯಿಂಟು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ATGಗೆ. ATGಗೆ ಬರೋಕ್ಕೂ ಮುಂಚೆ 80C, 80CC ಮತ್ತು 80CCD ಅಥವಾ 80D ಇದರಲ್ಲಿ ಏನಾದರೂ ಕೊಟ್ಟಿದ್ದಾರಾ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಹ್ಯಾಸ್ ಡೆಪಾಸಿಟೆಡ್ ₹1 lakh ಅಂಡರ್ ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ಸ್. ಓಕೆ, ಅಂದರೆ ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಬರುವಂಥದ್ದು 80C ಡಿಡಕ್ಷನ್ಸಲ್ಲಿ ಬರುತ್ತೆ. ಎಷ್ಟು ಡೆಪಾಸಿಟ್ ಮಾಡಿದ್ದಾರೆ? ₹1 lakh. ಓಕೆ, ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್. ಓಕೆ, ಅದು ನಾವು 80Cಯಲ್ಲಿ ನಾವು ತಗೊತೀವಿ. ಅದರಿಂದ ಫಸ್ಟಿಗೆ 80C ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ಸ್. ಎಷ್ಟಿದೆ ಅಮೌಂಟು? ನಾನು ಅಮೌಂಟ್ ಇಲ್ಲ, ಇನ್ನರ್ ಕಾಲಮ್ ಬರ್ಕೊಳ್ತೀನಿ. 1 lakh. ಅರ್ಥ ಆಯ್ತಲ್ಲ? ಅದಾದಮೇಲೆ ಇನ್ನು ಉಳಿದಂಥ ಅಡ್ಜಸ್ಟ್ಮೆಂಟ್ಸ್ ಎಲ್ಲವೂ ಕೂಡ ATGಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ATG ರಿಲೇಟೆಡ್ ಟು ಡೊನೇಷನ್ಸ್. ಓಕೆ, ಇದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ. ಡೊನೇಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ 2 ಕ್ರೈಟೀರಿಯಾ ಇದೆ. ಏನಂದರೆ, ಕೆಲವೊಂದು ಡೊನೇಷನ್ಸ್ಗೆ ದೇರ್ ಇಸ್ ನೋ ಲಿಮಿಟ್. ಓಕೆ, ವಿತೌಟ್ ಲಿಮಿಟ್ ನೀವು ಎಷ್ಟು ಬೇಕಾದರೂ ಡೊನೇಟ್ ಮಾಡ್ಬೋದು. ಆದರೆ ಕೆಲವೊಂದು ಡೊನೇಷನ್ಸ್ಗೆ ಲಿಮಿಟ್ ಇದೆ, ಆಯಿತಾ. ಇಷ್ಟೇ % ಮಾಡಬೇಕಾಗತ್ತೆ ಅಥವಾ ಒಂದು ಲಿಮಿಟನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು ವಿತೌಟ್ ಲಿಮಿಟ್ ಡೊನೇಷನ್ಸ್ ಯಾವುದು, ವಿತ್ ಲಿಮಿಟ್ ಡೊನೇಷನ್ಸ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಅದು ಐಡೆಂಟಿಫೈ ಮಾಡಬೇಕಾದ್ರೆ ನಾನು ಆಲ್ರೆಡಿ ನಿಮಗೆ ಥಿಯರಿ ನೋಟ್ ಕೊಟ್ಟಿದ್ದೇನೆ. ಯಾವುದ್ಯಾವುದೆಲ್ಲ ವಿತೌಟ್ ಲಿಮಿಟ್ಗಿದೆ, ಯಾವುದ್ಯಾವುದೆಲ್ಲ ವಿತ್ ಲಿಮಿಟ್ ಇದೆ, ಯಾವುದ್ಯಾವುದೆಲ್ಲ 100% ಡಿಡಕ್ಷನ್ಸ್ ಇದೆ, ಯಾವುದೆಲ್ಲ 50% ಡಿಡಕ್ಷನ್ಸ್ ಇದೆ ಅನ್ನೋದನ್ನು ನೀವು ಗಮನ ಇಟ್ಟು ಒಂದು ಸಲ ಓದ್ಕೊಳ್ಳಿ. ಇಲ್ಲಿ ಫಸ್ಟ್ ವಿತೌಟ್ ಲಿಮಿಟ್ ಯಾವುದ್ಯಾವುದಿದೆ ನೋಡೋಣ ಬನ್ನಿ. ಒಂದು, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. PMNRF ನೆನಪಲ್ಲಿ ಇಟ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, PMNRF ನೆನಪು ಬಂದ ಕೂಡಲೇ ಅದು ವಿತೌಟ್ ಲಿಮಿಟ್. ನಂಬರ್ 1 PMNRF, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. ಇದು ನಿಮಗೆ ವಿತೌಟ್ ಲಿಮಿಟ್ಗೆ ಬರುತ್ತೆ. ಎಷ್ಟು ಅಮೌಂಟು? ₹1 lakh. ನೆಕ್ಸ್ಟ್, ನ್ಯಾಷನಲ್ ಡಿಫೆನ್ಸ್ ಫಂಡ್.
ಓಕೆ, ನ್ಯಾಷನಲ್ ಡಿಫೆನ್ಸ್ ಫಂಡ್ ಕೂಡ ನಿಮಗೆ ವಿತೌಟ್ ಲಿಮಿಟ್ಗೆ ಬರುತ್ತೆ. ಓಕೆ, ಥಿಯರಿ ಪಾರ್ಟ್ ನೀವು ಓದ್ಕೊಂಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನ್ಯಾಷನಲ್ ಡಿಫೆನ್ಸ್ ಫಂಡ್ ಸೊ ಎಷ್ಟು 2 lakh rupees ಆಯಿತಾ. ಸೊ PMNRF ಆ್ಯಂಡ್ NDF ಕಮ್ಸ್ ಅಂಡರ್ ವಿತೌಟ್ ಲಿಮಿಟ್, ಅಂದರೆ 100% ಡಿಡಕ್ಷನ್, ದೇರ್ ಇಸ್ ನೋ ಲಿಮಿಟ್, ಅಂದರೆ ವಿತೌಟ್ ಲಿಮಿಟ್ ನೀವು ಎಷ್ಟಾದ್ರೂ ಡೊನೇಟ್ ಮಾಡ್ಕೊಳ್ಳಿ ಆಯಿತಾ. ಸೊ ನೀವು 1 crore rupees ಆದರೂ ಡೊನೇಟ್ ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಡೊನೇಟ್ ಮಾಡಿ, ದೇರ್ ಇಸ್ ನೋ ಲಿಮಿಟ್. ಓಕೆ, PMNRF 1 lakh, NDF 2 lakhs. ನೆಕ್ಸ್ಟ್ ಇದೆ ನೋಡಿ, ₹2 lakh ಫಾರ್ ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಆಫ್ ನೋಟಿಫೈಡ್ ಗುರುದ್ವಾರ. ಓಕೆ, ಗುರುದ್ವಾರ ನಿಮಗೆಲ್ಲ ಗೊತ್ತಿದೆ ಅಲ್ಲ, ಟೆಂಪಲ್ಸ್. ಓಕೆ, ಅದನ್ನು ರಿಪೇರ್ಸ್ ಮತ್ತು ರಿನೋವೇಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಎಲ್ಲಿಗೆ ಬರುತ್ತೆ ಅಂದರೆ ವಿತ್ ಲಿಮಿಟಿಗೆ ಬರುತ್ತೆ ಆಯಿತಾ. ಪ್ರಾಬ್ಲಮ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಿಮಗೆ ಯಾವ್ದು ವಿತ್ ಲಿಮಿಟ್, ವಿತೌಟ್ ಲಿಮಿಟ್ ಅಂತ. ಸೊ ನಾನು ಜಸ್ಟ್ ನೋಟಿಫೈಡ್ ಗುರುದ್ವಾರ ಅಂತ ಟೈಪ್ ಮಾಡಿದೆ. ಎಷ್ಟಿದೆ ಅಮೌಂಟ್ ನೋಡಿ, 2 lakh. ನೆಕ್ಸ್ಟ್, ₹1 lakh ಟು ಎ ಲೋಕಲ್ ಕಾಲೇಜ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಕಾಮರ್ಸ್ ಬ್ಲಾಕ್. ಸೊ ಕಾಮರ್ಸ್ ಬ್ಲಾಕನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಅಲ್ಲಿರುವಂಥ ಲೋಕಲ್ ಕಾಲೇಜಿಗೆ ಡೊನೇಟ್ ಮಾಡಿದ್ದಾರೆ. ಸೊ ಇದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ, ವಿತ್ ಲಿಮಿಟಿಗೆ ಬರುತ್ತೆ. ಓಕೆ, ಡೊನೇಷನ್ ಟು ಲೋಕಲ್ ಕಾಲೇಜ್. ಸೊ ಡೊನೇಷನ್ ಟು ಲೋಕಲ್ ಕಾಲೇಜ್ ಎಷ್ಟು ಡೊನೇಟ್ ಮಾಡಿದ್ದಾರೆ, 1 lakh. ನೆಕ್ಸ್ಟ್, ₹10,000 ಗಿವನ್ ಆಸ್ ಏಡ್ ಟು ಎ ಪುವರ್ ಸ್ಟೂಡೆಂಟ್. ಸೊ ಇದು ನೆನಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಸೊ ಪುವರ್ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋದಾದರೆ, ಅಥವಾ ಬಡ ಮಕ್ಕಳಿಗೆ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಮಾಡಿದ್ದಾರೆ ಅಂತಾದರೆ ಅದು ನಾವು ATGಯಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ATGಯಲ್ಲಿ ಅದು ಬರೋದಿಲ್ಲ. ನೀವು ಬೇಕಿದ್ರೆ ಒಂದು ನೋಟನ್ನು ಬರೀರಿ, ಹೆಲ್ಪ್ ಟು ಪುವರ್ ಸ್ಟೂಡೆಂಟ್ ಈಸ್ ನಾಟ್ ಡಿಡಕ್ಟಬಲ್ ಅಂಡರ್ ಸೆಕ್ಷನ್ 80G ಅಂತ ಬರೀಬೋದು. ನೆಕ್ಸ್ಟ್, ₹10,000 ವರ್ತ್ ಬುಕ್ಸ್ ಡೊನೇಟೆಡ್ ಟು ಆ್ಯನ್ ಅಪ್ರೂವ್ಡ್ ಕಾಲೇಜ್. ಮತ್ತು 10,000 ಬೆಲೆ ಬಾಳುವಂತಹ ಬುಕ್ಸನ್ನು ಏನು ಮಾಡಿದ್ದಾರೆ, ಒಂದು ಕಾಲೇಜ್ಗೆ ಡೊನೇಟ್ ಮಾಡಿದ್ದಾರೆ. ಸೊ ಇದು ಕೂಡ ನಮ್ಮ ATGಗೆ ಬರೋದಿಲ್ಲ. ಬಿಕಾಸ್ ಯಾವುದೇ ಕೈಂಡ್ ಅಂದರೆ ವಸ್ತು ಮೂಲಕದಲ್ಲಿ ನಾವು ಡೊನೇಷನ್ಸನ್ನು ಕೊಟ್ಟಿದ್ದೀವಿ ಅಂದರೆ ನಾಟ್ ಕ್ವಾಲಿಫೈಡ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಓಕೆ, ಡೊನೇಷನ್ ಕೊಡ್ತಾ ಇದ್ದೀವಿ ಅಂದರೆ ಯಾವ ರೂಪದಲ್ಲಿರಬೇಕು, ಅಮೌಂಟಿನ ರೂಪದಲ್ಲೇ ಇರಬೇಕು ಆಯಿತಾ. ಡೊನೇಷನ್ ಇನ್ ಕೈಂಡ್ ಈಸ್ ನಾಟ್ ಕ್ವಾಲಿಫೈಡ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಅರ್ಥ ಆಯ್ತಲ್ಲ. ಸೊ ಫಸ್ಟ್ ಇಲ್ಲಿ ನೋಡಿ, 5ನೇ ಪಾಯಿಂಟು, ಪೂರ್ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡಲಿಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ, ಸಹಾಯ ಮಾಡಲಿಕ್ಕೆ. ಸೊ ಅದು ಕೂಡ ATGನಲ್ಲಿ ಬರೋದಿಲ್ಲ. ಹಾಗೆ ಬುಕ್ಸನ್ನು ಡೊನೇಟ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ಡೊನೇಷನ್ನ ಕೈಂಡ್ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ ನಾವು ಡೊನೇಟ್ ಮಾಡಿದ್ದೀವಿ ಅಂತ ಅಂದಾಗ ATG ಡಿಡಕ್ಷನ್ಸಲ್ಲಿ ಅದು ಬರೋದಿಲ್ಲ. ಅರ್ಥ ಆಯ್ತಾ. 5ನೇದು ಮತ್ತು 6ನೇ ಪಾಯಿಂಟ್ ಕ್ಲಿಯರ್ ಆಗಿದೆ ಅಲ್ಲ. ನೆಕ್ಸ್ಟ್, ₹1 lakh ಟು ಆ್ಯನ್ ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಯಾವುದೋ ಒಂದು ಅಪ್ರೂವ್ಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿಗೆ ಅವರು ಡೊನೇಟ್ ಮಾಡಿದ್ದಾರೆ. ಎಷ್ಟು, ₹1 lakh. ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಆಫ್ ₹1 lakh. ನೆಕ್ಸ್ಟ್, ₹50,000 ಟು ಎ ಮುನ್ಸಿಪಾಲಿಟಿ ಡ್ಯೂಲಿ ಅಪ್ರೂವ್ಡ್ ಫಾರ್ ದಿ ಪರ್ಪಸ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಸೊ ಈ ಒಂದು ಪಾಯಿಂಟ್ ನಿಮಗೆ ಬರ್ತಾ ಇರುತ್ತೆ ಪ್ರತಿಯೊಂದು ಪ್ರಾಬ್ಲಮಲ್ಲಿ, ಅರ್ಥ ಮಾಡ್ಕೊಳ್ಳಿ. ಫ್ಯಾಮಿಲಿ ಪ್ಲ್ಯಾನಿಂಗ್ ಪರ್ಪಸ್ ಏನು ಡೊನೇಷನ್ಸ್ ಇದೆ ಅದನ್ನು ವಿತ್ ಲಿಮಿಟಿಗೆ ಬರುತ್ತೆ. ಬಟ್ ಡಿಡಕ್ಷನ್ಸ್ ಕೊಡಬೇಕಾದ್ರೆ 100% ಡಿಡಕ್ಷನ್ಸ್ ಆಯಿತಾ. ಸೊ ಫ್ಯಾಮಿಲಿ ಪ್ಲ್ಯಾನಿಂಗ್ ಅನ್ನೋ ವರ್ಡ್ ನೋಡಿದ ತಕ್ಷಣ ನೆನಪಲ್ಲಿ ಇಟ್ಕೊಳ್ಳಿ, ಅದು ವಿತ್ ಲಿಮಿಟಲ್ಲಿ ಬರುತ್ತೆ. ಓಕೆ, ಆದರೆ ಅದನ್ನು ಎಷ್ಟು ಅಮೌಂಟ್ ಇದೆ 100% ಕೂಡ ಡಿಡಕ್ಟ್ ಮಾಡ್ಬೋದು. ಓಕೆ, ವಿತೌಟ್ ಲಿಮಿಟ್ ಅಂದರೆ ಎಷ್ಟು ಬೇಕಾದ್ರೂ ಡೊನೇಟ್ ಮಾಡ್ಬೋದಂತ. ವಿತ್ ಲಿಮಿಟ್ಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಬರುತ್ತೆ, ಆದರೆ ಅಮೌಂಟ್ ಡಿಡಕ್ಟ್ ಮಾಡಬೇಕಾದ್ರೆ 100% ಕೂಡ ಡಿಡಕ್ಟ್ ಮಾಡ್ಬೋದು. ನೀವು ಥಿಯರಿ ಪಾಯಿಂಟನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಇಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ, ಬಟ್ ಅಮೌಂಟ್ ಡಿಡಕ್ಟ್ ಮಾಡಬೇಕಾದ್ರೆ ಪೂರ್ತಿ ಅಮೌಂಟನ್ನು ಡಿಡಕ್ಟ್ ಮಾಡ್ತೇವೆ. ಮುನ್ಸಿಪಾಲಿಟಿ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಸೊ ಎಷ್ಟಿದೆ ಅಮೌಂಟು, 50,000.
ಓಕೆ, ಸೊ ಎಲ್ಲ ಕೂಡ ತಗೊಂಡಿದ್ದೀವಿ, ನಿಮ್ಗೆ ಅರ್ಥ ಆಗಿದೆ. PMNRF ವಿತೌಟ್ ಲಿಮಿಟ್ ಬರುತ್ತೆ, ನ್ಯಾಷನಲ್ ಡಿಫೆನ್ಸ್ ಫಂಡ್ ಕೂಡ ವಿತೌಟ್ ಲಿಮಿಟ್ ಬರುತ್ತೆ. ಯಾವುದ್ಯಾವುದೆಲ್ಲ ವಿತೌಟ್ ಲಿಮಿಟ್ ಇದೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ಇನ್ನು ಉಳಿದಿದ್ದೆಲ್ಲವೂ ಕೂಡ ವಿತ್ ಲಿಮಿಟಿಗೆ ಬರುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಾಯಿತು. ATG ಡೊನೇಷನ್ಸಲ್ಲಿ ಯಾವುದ್ಯಾವುದು ವಿತ್ ಲಿಮಿಟ್, ವಿತೌಟ್ ಲಿಮಿಟ್ ಅಂತ ಐಡೆಂಟಿಫೈ ಮಾಡಿ ಹಾಕ್ಕೊಂಡಿದ್ದೀರಾ. ಅದಾದಮೇಲೆ ಇಲ್ಲಿ ನೋಡಿ, ಸೊ ಇಲ್ಲೇನಿದೆ ಅಲ್ಲ ಅಮೌಂಟು, ಇವ 1 lakh ಮತ್ತು ಪ್ಲಸ್ 2 lakh 3 lakh ಫುಲ್ ಡಿಡಕ್ಷನ್ಸನ್ನು ಕೊಟ್ಕೊಳ್ತೀವಿ. ಅದು 100% ಬಂದಾಗ ಹೇಳ್ತೀನಿ. ಇಲ್ಲಿ ವಿತ್ ಲಿಮಿಟ್ ಬಂದಾಗ ಟೋಟಲ್ ಮಾಡ್ಕೊಳ್ಳಿ. ಇಷ್ಟನ್ನು 2 lakh 1 lakh 1,50,000 ಟೋಟಲ್ ಮಾಡ್ಕೊಳ್ಳಿ. ಎಷ್ಟಾಯಿತು? 4,50,000. ನಾನಿಲ್ಲಿ ಟೋಟಲ್ ಅಮೌಂಟನ್ನು ಹಾಕ್ತೇನೆ, 4,50,000. ಓಕೆ, ಸೊ ಇದರ ಟೋಟಲ್ ನಾವು ವಿತ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಫಸ್ಟ್ ಎಷ್ಟಿದೆ ಅಮೌಂಟ್ ಟೋಟಲ್ ಮಾಡ್ಕೊಳ್ಳಿ, 4,50,000 ಅಥವಾ 10% ಆಫ್ ಅಗ್ರಿಗೇಟ್ ಟರ್ನ್ ಓವರ್ ವಿಚ್ ಎವರ್ ಈಸ್ ಲೆಸ್ ಅಮೌಂಟನ್ನು ತಗೊಬೇಕು. ಆಯಿತಾ? ಸೊ ಇದಿಷ್ಟು ಟೋಟಲ್ ಮಾಡ್ಕೊಂಡಿದ್ದೀರಾ, ಅಥವಾ 10% ಆಫ್ ಅಗ್ರಿಗೇಟ್ ಟರ್ನ್ ಓವರ್, ಸಾರಿ adjusted total income. Okay, ATI means adjusted total income. adjusted total income ಅಂದರೆ ಏನು? ನಾನು ಆಲ್ರೆಡಿ ಥಿಯರಿ ನೋಟ್ಸ್ ಬರ್ಸಿದ್ದೇನೆ. adjusted total income is equal to gross total income minus 80C to 80U. ಇಲ್ಲೊಂದು 80U ಮಿಸ್ ಆಗಿದೆ. 80U ಡಿಡಕ್ಷನ್ except 80G minus long term capital gain and short term capital gain. ಏನು ಹೇಳುತ್ತೆ ಅಂದರೆ, ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಏನಿದೆ ಅದರಲ್ಲಿ 80Cಯಿಂದ 80U ಬೇರೆ ಯಾವುದೆಲ್ಲ ಡೊನೇಷನ್ಸ್ ಬರುತ್ತೆ ಅದನ್ನು ಬೇರೆ ಯಾವುದೆಲ್ಲ ಡಿಡಕ್ಷನ್ಸ್ ಬರುತ್ತೆ ಲೆಸ್ ಮಾಡ್ಕೊಂಬಿಡಿ. 80G ಬಿಟ್ಟು ಉಳಿದೆಲ್ಲ ಡಿಡಕ್ಷನ್ಸನ್ನು ಲೆಸ್ ಮಾಡ್ಕೊಳ್ಳಿ. ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾದ್ರು ಇದ್ದರೆ ಅದನ್ನು ಕೂಡ ಲೆಸ್ ಮಾಡ್ಕೊಳ್ಳಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾದ್ರು ಇದ್ದರೆ ಅದನ್ನು ಕೂಡ ಲೆಸ್ ಮಾಡ್ಕೊಳ್ಳಿ. ನಿಮಗೆ ಏನು ಅಮೌಂಟ್ ಸಿಗುತ್ತೆ? ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಿದ್ರೆ ಅದು ಮಾಡುವ. ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ? 40 lakh ಇದೆ, ಮೈನಸ್ 80Cಯಿಂದ 80U ಬೇರೆ ಯಾವುದಾದ್ರು ಡಿಡಕ್ಷನ್ಸ್ ಇದೆಯಾ? 80G ಬಿಟ್ಟು ಎಸ್, ಒಂದು ಡಿಡಕ್ಷನ್ ಇದೆ. ಯಾವುದು? 80C ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಇದೆ. ಎಷ್ಟು? 1 lakh. ಮತ್ತು ಪ್ರಾಬ್ಲಮಲ್ಲಿ ಏನಾದರೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಗ್ಗೆ ಹೇಳಿದಾರಾ? ಸೊ ಯಾವುದೇ ರೀತಿ ಇನ್ಫಾರ್ಮೇಷನ್ ಹೇಳಿಲ್ಲ. ಸೊ ಲೆಸ್ ಮಾಡ್ಕೊಳ್ಳಿ, ನಿಮಗೆ 3,90,000 ಬರುತ್ತೆ. ಓಕೆ, ಈ 3,90,000 ಏನು? ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್. ಅರ್ಥ ಆಯ್ತಾ? ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ 3,90,000. ಸೊ ಇಲ್ಲಿ ಸಾರಿ ಓಕೆ ಸಾರಿ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಎಷ್ಟು? 3,90,000. ಓಕೆ, 3,90,000ಅಲ್ಲಿ 10% ಕೊಡಿ. 10% ಅಂದರೆ ಎಷ್ಟು? ಸಾರಿ 39 lakh. ಸಾರಿ 40 lakh $1 lakh ಹೋದರೆ ಎಷ್ಟು? 39 lakh. 39 lakh 10% ಕೊಡಿ, 3,90,000. ದಿಸ್ ಈಸ್ ಅಗ್ರಿಗೇಟ್ ಟರ್ನ್ ಓವರ್. ವಿಚ್ ಎವರ್ ಈಸ್ ಲೆಸ್ 3,90,000 ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಅರ್ಥ ಆಯ್ತಾ? ಅರ್ಥ ಆಗಿದೆ ಅಲ್ಲ? ಇದು ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಏನಿದೆ ಅದರಲ್ಲಿ 80Cಯಿಂದ 80U ಬೇರೆ ಯಾವುದೆಲ್ಲ ಡಿಡಕ್ಷನ್ಸ್ ಇದೆ ಅದನ್ನು ಲೆಸ್ ಮಾಡ್ಕೊಬೇಕು. ಹಾಗೂ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾದರೂ ಕೊಟ್ಟಿದ್ರೆ ಅದನ್ನು ಕೂಡ ಲೆಸ್ ಮಾಡ್ಕೊಬೇಕು. ಸೊ ಆಗ ನಮಗೆ ಒಂದು ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಸಿಗುತ್ತೆ. ಅದರಲ್ಲಿ 10% ನಾವು ತಗೊಳ್ಬೇಕು. ಮತ್ತು ಈ ಅಮೌಂಟು ಮತ್ತು ಅಡ್ಜಸ್ಟೆಡ್ ಟೋಟಲ್ ಇನ್ಕಮಲ್ಲಿ ವಿಚ್ ಎವರ್ ಇಸ್ ಲೆಸ್ ಅಮೌಂಟನ್ನು ನಾವು ತಗೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬನ್ನಿ ರೇಟ್.
ಸೊ ಡಿಡಕ್ಷನ್ಸಲ್ಲಿ ಗೊತ್ತಿದೆ ನಿಮಗೆ 100% ಡಿಡಕ್ಷನ್ಸು ಮತ್ತು 50% ಡಿಡಕ್ಷನ್ಸ್ ಅಂತ ಹೇಳಿದ್ದೀನಿ. ಯಾವುದ್ಯಾವುದಕ್ಕೆಲ್ಲ 100% ಡಿಡಕ್ಷನ್ ಸಿಗುತ್ತೆ ಅಂದರೆ, ಒಂದು PMNRF, ಓಕೆ, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ 100% ಡಿಡಕ್ಷನ್ ಸಿಗುತ್ತೆ. ಹಾಗೆ NDF, ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಕೂಡ 100% ಡಿಡಕ್ಷನ್ ಸಿಗುತ್ತೆ. ಹಾಗೆ ಫ್ಯಾಮಿಲಿ ಪ್ಲ್ಯಾನಿಂಗ್, ಓಕೆ, ಮುನ್ಸಿಪಾಲಿಟಿ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗು ಕೂಡ 100% ಡಿಡಕ್ಷನ್ ಸಿಗುತ್ತೆ. ಹಾಗಾದರೆ ಇವಿಷ್ಟನ್ನು ಟೋಟಲ್ ಮಾಡ್ಕೊಳ್ಳಿ. ಎಷ್ಟು? 1 lakh, 2 lakh ಪ್ಲಸ್ 50,000, ಟೋಟಲ್ 3,50,000. ಅರ್ಥ ಆಯ್ತಾ? ರೇಟ್ ಆಫ್ ಡಿಡಕ್ಷನ್ಸಲ್ಲಿ 100% ಡಿಡಕ್ಷನ್ಸ್ ನಾವು ಇದಕ್ಕೆ ಕೊಡ್ತಾ ಇದ್ದೀವಿ, 3,50,000. ಮತ್ತು ಅದರ್ ಡೊನೇಷನ್ ಅಂದರೆ 50% ಬರುವಂಥದ್ದು ಯಾವುದು? ನೋಟಿಫೈಡ್ ಗುರುದ್ವಾರ, ಲೋಕಲ್ ಕಾಲೇಜು, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ 50% ಬರುತ್ತೆ. ಇಲ್ಲಿ ನಾವು ಯಾವ್ದು ಅಮೌಂಟ್ ತೊಗೊಬೇಕಂದ್ರೆ, ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಮಾಡಿದ್ದೀವಿ, ಅದರ ವಿಚರ್ ಇಸ್ ಲೆಸ್ ಅಮೌಂಟ್ ಇದೆ, ಅದನ್ನು ತೊಗೊಬೇಕಾಗತ್ತೆ. ಅಂದರೆ 3,90,000 ಕಡಿಮೆ ಅಮೌಂಟ್ ಇದೆ. ಸೊ ಈ 3,90,000 ನಾವು ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಮೌಂಟನ್ನು ಲೆಸ್ ಮಾಡ್ಕೊಬೇಕು. ಅರ್ಥ ಆಯ್ತಾ? ಸೊ 3,90,000 ಫ್ಯಾಮಿಲಿ ಪ್ಲ್ಯಾನಿಂಗದು ಏನಿದೆ ಅಮೌಂಟನ್ನು ಲೆಸ್ ಮಾಡ್ಕೊಬೇಕು, ಅಂದರೆ 50,000. ಸೊ 50,000 ಲೆಸ್ ಮಾಡಿಕೊಂಡ್ರೆ ಎಷ್ಟು ಅಮೌಂಟ್ ಸಿಗುತ್ತೆ? 3,40,000 ಸಿಗುತ್ತೆ. ಸೊ ಈ 3,40,000 ಎಷ್ಟು ಪರ್ಸೆಂಟ್ ತೊಗೊಬೇಕು? 50% ತೊಗೊಬೇಕು, ಅಂದರೆ 1,70,000. ಅರ್ಥ ಆಯ್ತಾ? ಐ ಹೋಪ್ ಅರ್ಥ ಆಗಿದೆ ಅಂತ ಕ್ಲಿಯರ್ ಮಾಡ್ಕೊಳ್ಳಿ. ಫಸ್ಟ್ ನಾವು ವಿತೌಟ್ ಲಿಮಿಟ್ ಯಾವುದ್ಯಾವುದು ಅಂತ ಬರ್ಕೊಂಡಿದ್ದೀವಿ, ಮತ್ತು ವಿತ್ ಲಿಮಿಟ್ ಯಾವುದ್ಯಾವುದು ಅಂತ ಬರ್ಕೊಂಡಿದ್ದೀವಿ. ವಿತ್ ಲಿಮಿಟಿಗೆ ಬಂದಾಗ ನಮಗೆ ಒಂದು ಹೇಳ್ತಾರೆ ಏನಂದರೆ, ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಂದರೆ 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆಯಿತಾ? ಸೀಲಿಂಗ್ ಲಿಮಿಟ್ ಅಷ್ಟಂತ ಹೇಳುತ್ತೆ. ಸೊ ಅದಕ್ಕೋಸ್ಕರ ನಾವು ಅಡ್ಜಸ್ಟೆಡ್ ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಆಯಿತಾ? ಸೊ ಇದೆರಡರಲ್ಲೂ ಕಡಿಮೆ ಅಮೌಂಟ್ ಯಾವುದಿದೆ ಅದನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್ ರೇಟ್ ಬಂದಾಗ 100% ಡಿಡಕ್ಷನ್ಸ್ ಯಾವುದ್ಯಾವುದಿದೆ ಅದನ್ನು ಫುಲ್ ಡಿಡಕ್ಟ್ ಮಾಡ್ಕೊತೀವಿ, ಮತ್ತು 50% ಡಿಡಕ್ಷನ್ಸ್ ಯಾವುದ್ಯಾವುದಿದೆ ಅದನ್ನು 50% ಡಿಡಕ್ಷನನ್ನು ಕೊಟ್ಟಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಸೊ ಈಗ 80C ಇಂದ 1 lakh ಬಂದಿದೆ, 80G ಇಂದ 100% ಡಿಡಕ್ಷನ್ 3,50,000 ಇದೆ, ಹಾಗೆ 50% ಡಿಡಕ್ಷನ್ 1,70,000 ಇದೆ. ಅಂದರೆ ಟೋಟಲ್ 6,20,000 ಡಿಡಕ್ಷನ್ ಆಗಿದೆ. ಆಯಿತಾ? ಸೊ 40 lakhsಲ್ಲಿ 6,20,000 ಡಿಡಕ್ಟ್ ಮಾಡ್ಕೊಳ್ಳಿ, 33,80,000 ಟೋಟಲ್ ಇನ್ಕಮ್. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ನಿಮಗೆ ಮತ್ತಷ್ಟು ಕೂಡ ಡೌಟ್ಸ್ ಇದ್ದರೆ ಕ್ಲಾರಿಫೈ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಮಿಸ್ಟರ್ ಡಿಸೋಜಾ ಆಸ್ ಮೇಡ್ ಫಾಲೋಯಿಂಗ್ ಡೊನೇಷನ್ಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ನಾನು ಆಲ್ರೆಡಿ ಟೇಬಲ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಹೊಸದಾಗಿ ಟೈಪ್ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಆಗುತ್ತೆ ಅಂತ. ಸೊ ಇಲ್ಲೂ ಕೂಡ ನ್ಯಾಷನಲ್ ಚಿಲ್ಡ್ರನ್ ಫಂಡ್, ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಮತ್ತು ಕೆಲವೊಂದು ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ ಡೊನೇಷನ್ಗೆ ಸಂಬಂಧಪಟ್ಟಂತೆ. ಹಾಗೆ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಅಮೌಂಟೆಡ್ ಟು ₹62 lakhs. ದೀಸ್ ಇನ್ಕ್ಲೂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, and during the year he paid ₹28,000 as medical insurance premium. Calculate the total income. ಓಕೆ, ಇಲ್ಲೂ ಕೂಡ ಒಂದು ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ, ಹಾಗೆ ಒಂದು ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಂ ಇದೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಕ್ಯಾಪಿಟಲ್ ಗೇನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಲವೊಂದು 80G ಡಿಡಕ್ಷನ್ಸನ್ನು ಕೊಟ್ಟಿದ್ದಾರೆ. ಸೇಮ್ ಈಗ ಹಿಂದೆ ಏನು ಪ್ರಾಬ್ಲಮ್ ಮಾಡಿದ್ವಿ ಅದೇ ರೀತಿ ಒಂದು ಸ್ಮಾಲ್ ಚೇಂಜಸ್ ಇರ್ಬೋದು ಅಷ್ಟೆ. ಸೊ ನೋಡೋಣ, ಫಸ್ಟಿಗೆ ಟೇಬಲ್ ಹಾಕ್ಕೊಂಡಿದ್ದೀವಿ. ಗ್ರಾಸ್ ಟೋಟಲ್ ಇನ್ಕಮ್ ಫಸ್ಟ್ ತಗೊಳ್ಳೋಣ. ಎಷ್ಟಿದೆ ಅಮೌಂಟ್? ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ? 62 lakh. ಸೊ ನಾನಿಲ್ಲಿ ಟೈಪ್ ಮಾಡ್ಕೊತಾನೆ, 62 lakh. ನೆಕ್ಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಆದ ಕೂಡಲೇ ನಾವೇನು ಮಾಡಬೇಕು? ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ 80ಯಲ್ಲಿ ಯಾವುದಾದ್ರೂ ಡಿಡಕ್ಷನ್ಸ್ ಇದೆಯಾ ನೋಡ್ಕೊಳ್ಳಿ. ಎಗೇನ್ ಆರ್ಡರ್ ವೈಸನ್ನೇ ಬರ್ಕೊಂಡ್ರೆ ಒಳ್ಳೆಯದು. ಸೊ ಇಲ್ಲಿ ನೋಡಿ, 28,000 ಆ್ಯಸ್ ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮ್. ಸೊ ಎಲ್ಲರೂ ನೆನ್ಪು ಮಾಡ್ಕೊಳ್ಳಿ, ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಮ್ ಯಾವ ಡಿಡಕ್ಷನ್ಸ್ ಬರುತ್ತೆ? 80D ಡಿಡಕ್ಷನ್ಗೆ ಬರುತ್ತೆ. ಓಕೆ, ಮೆಡಿಕಲ್
ಇನ್ಸುರೆನ್ಸ್ ಪ್ರೀಮಿಯಂ. ಓಕೆ, 80Dಗೆ ಬರುತ್ತೆ ಮೆಡಿಕಲ್ ಇನ್ಸುರೆನ್ಸ್ ಪ್ರೀಮಿಯಂ. ಎಷ್ಟು ಪೇ ಮಾಡ್ತಾ ಇದ್ದಾರೆ ಅವರು? 28,000. ಆಯಿತಾ? ಆದರೆ 28,000ಅಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಮೆಡಿಕಲ್ ಇನ್ಸುರೆನ್ಸ್ ಪ್ರೀಮಿಯಮ್ಗೆ ನಿಮಗೆ ಲಿಮಿಟ್ ಕೊಟ್ಟಿರ್ತಾರೆ. ಏನು? ಬಿಲೋ 60 ಇಯರ್ಸ್ ಆದರೆ 25,000ವರೆಗೂ ಮಾತ್ರ ಲಿಮಿಟು, ಎಬೋ 60 ಇಯರ್ಸ್ ಇದ್ದರೆ 50,000ವರೆಗೂ ಮಾತ್ರ ಅಂತ. ಆದರೆ ಇಲ್ಲಿ ಏಜ್ ಬಗ್ಗೆ ಏನೂ ಕೊಟ್ಟಿಲ್ಲ, 28,000 ಅಂತ ಹೇಳ್ತಾ ಇದ್ದಾರೆ. ಬಟ್ ಲಿಮಿಟ್ ಎಷ್ಟು? 25,000 ಮಾತ್ರ. ಓಕೆ, ನಾನು ಇದು ಬೇಕಾದರೆ ಬ್ರ್ಯಾಕೆಟ್ನಲ್ಲಿ 28,000 ಬರ್ಕೊತೀನಿ. ಬಟ್ ಲಿಮಿಟ್ಸ್ ಟು ಓನ್ಲಿ 25,000. ಅರ್ಥ ಆಯ್ತಲ್ಲ? ಸೊ 25,000. ಓಕೆ, ಇದು ಬಿಟ್ಟು ಬೇರೆ 80D ಆದ ತಕ್ಷಣ ನೆಕ್ಸ್ಟ್ 80Gಗೆ ಬರೋಣ. ಸೊ 80G ಡೊನೇಷನ್ಗೆ ಸಂಬಂಧಪಟ್ಟಿದ್ದು. ಇಲ್ಲೂ ಕೂಡ ಫಸ್ಟ್ ವಿತೌಟ್ ಲಿಮಿಟ್, ವಿತ್ ಲಿಮಿಟಿಗೆ ಕ್ಲಾಸಿಫೈ ಮಾಡ್ಕೊಳ್ಳೋಣ. ಫಸ್ಟ್ ನ್ಯಾಷನಲ್ ಚಿಲ್ಡ್ರನ್ ಫಂಡ್. ಸೊ ನಿಮಗೆ ಗೊತ್ತಿದೆ, ನ್ಯಾಷನಲ್ ಚಿಲ್ಡ್ರನ್ ಫಂಡ್ ಅಂದರೆ ವಿತೌಟ್ ಲಿಮಿಟಿಗೆ ಬರುತ್ತೆ. ನ್ಯಾಷನಲ್ ಚಿಲ್ಡ್ರನ್ ಫಂಡ್ ಎಷ್ಟು? 2 lakh. ನೆಕ್ಸ್ಟ್ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್. ಸೊ ಇದು ಕೂಡ ವಿತೌಟ್ ಲಿಮಿಟ್ಗೆ ಬರುತ್ತೆ. ಓಕೆ, ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್. ಸೊ ಎಷ್ಟು? 2 lakh. ಆಯಿತಾ? ನೆಕ್ಸ್ಟ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಇದು ವಿತ್ ಲಿಮಿಟ್ಗೆ ಬರುತ್ತೆ. ಹಾಗೆ ಅಪ್ರೂವ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನು ಕೂಡ ವಿತ್ ಲಿಮಿಟ್. ಸೊ ಇನ್ನು ಉಳಿದಿದ್ದೆಲ್ಲವೂ ಕೂಡ ವಿತ್ ಲಿಮಿಟಿಗೆ ಬರುತ್ತೆ. ಓಕೆ, ಸೊ ಇದೆರಡು ಯಾವುದಕ್ಕೆ? ವಿತೌಟ್ ಲಿಮಿಟ್, ನ್ಯಾಷನಲ್ ಚಿಲ್ಡ್ರನ್ ಫಂಡ್ ಆ್ಯಂಡ್ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್. ಸೊ ನೆಕ್ಸ್ಟ್ ವಿತೌಟ್ ಲಿಮಿಟಲ್ಲಿ ಯಾವ್ದು? ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, KMC. ಓಕೆ, ಎಷ್ಟು? 4 lakh. ನೆಕ್ಸ್ಟ್ ಆ್ಯನ್ ಅಪ್ರೂವ್ಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಎಷ್ಟಿದೆ ಅಮೌಂಟ್? 2 lakh. ನೆಕ್ಸ್ಟ್ ರಿಪೇರ್ಸ್ ಟು ನೋಟಿಫೈಡ್ ಚರ್ಚ್. ಓಕೆ, ನೋಟಿಫೈಡ್ ಆಗಿರಬೇಕು ಟೆಂಪಲ್ ಕೂಡ, ಅಥವಾ ಚರ್ಚ್ ಇರ್ಬೋದು, ಗುರುದ್ವಾರ ಇರ್ಬೋದು, ಟೆಂಪಲ್ ಇರ್ಬೋದು, ನೋಟಿಫೈಡ್ ಆಗಿರಬೇಕು. ಓಕೆ, ಸೊ ಇಲ್ಲ ಅಂದರೆ ಅದು ಕೂಡ ವ್ಯಾಲಿಡ್ ಇಲ್ಲ. ಎಷ್ಟು? 50,000. ನೆಕ್ಸ್ಟ್ ಹೆಲ್ಪ್ ಟು ಪುವರ್ ಸ್ಟೂಡೆಂಟ್ಸ್. ಸೊ ನಮ್ಗೆ ಇಂದಿನ ಪ್ರಾಬ್ಲಮಲ್ಲಿ ನೋಡಿರೋ ಹಾಗೆ ಇದು 80Gಗೆ ಬರೋದಿಲ್ಲ. ದೆನ್ ಬುಕ್ಸ್ ಡೊನೇಟೆಡ್ ಟು ಆ್ಯನ್ ಅಪ್ರೂವ್ಡ್ ಕಾಲೇಜ್. ಇವನ್ ಬುಕ್ಸ್ ಕೂಡ ಡೊನೇಟ್ ಮಾಡಿದ್ದಾರೆ, ಅಂದರೆ ಕೈಂಡ್ ರೂಪದಲ್ಲಿ ಏನೇ ಡೊನೇಟ್ ಮಾಡಿದರೂ ಕೂಡ 80G ಡೊನೇಷನ್ಸ್ಗೆ ಬರೋದಿಲ್ಲ. ನೆಕ್ಸ್ಟ್ ಕಾಂಗ್ರೆಸ್ 1 ಪಾರ್ಟಿ ಅಂತ ಇದೆ. ಇದು ಆ್ಯಕ್ಚುಲಿ ಆಫ್ಟರ್ 80G ಬರುವಂಥದ್ದು, ಅಂದರೆ ಕಾಂಟ್ರಿಬ್ಯೂಷನ್ ಟು ಕಾಂಗ್ರೆಸ್ ಪಾರ್ಟಿ. ಅದು 80GGCಯಲ್ಲಿ ಬರುತ್ತೆ. ಆಯಿತಾ? ಸೊ 80G ಆದ ನಂತರ ನೀವು 80GGCಗೆ ಹೋಗ್ತೀರಾ, ಆಗ ಅದರಲ್ಲಿ ಬರುತ್ತೆ. ಸೊ ಇದು ಕಾಂಟ್ರಿಬ್ಯೂಷನ್ ಟು 1 ಪಾರ್ಟಿ ಎಲ್ಲಿಗೆ ಬರುತ್ತೆ ಅಂದರೆ 80GGCಗೆ ಬರುತ್ತೆ. ಓಕೆ, ಸೊ ಅದನ್ನು ಹಾಗೆ ಬಿಟ್ಟಿರಿ, ನಾವು ಕೊನೆಗೆ ಹಾಕೊಳ್ಳೋಣ. ನೆಕ್ಸ್ಟು ಮುನ್ಸಿಪಾಲಿಟಿ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್ 80,000. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮುನ್ಸಿಪಾಲಿಟಿ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಇದ್ದರೆ ವಿತ್ ಲಿಮಿಟ್ ಬರುತ್ತೆ. ಬಟ್ ಡಿಡಕ್ಷನ್ಸ್ ಕೊಡಬೇಕಾದ್ರೆ 100% ಡಿಡಕ್ಷನ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಎಷ್ಟಿದೆ ಅಮೌಂಟು? 80,000. ಓಕೆ, ಸೊ ಈಗ ಆಲ್ಮೋಸ್ಟ್ ಎಲ್ಲದನ್ನೂ ಹಾಕ್ಕೊಂಡಾಗಿದೆ. ಇದಿಷ್ಟು ಟೋಟಲ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಟೋಟಲ್ಲು? 7,30,000. ಹೌದಾ? 4 lakh, 2 lakh, 50,000, 80,000. 7,30,000 ಟೋಟಲ್, ಅಥವಾ 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್. ಸೊ ಈಗ 10% ಆಫ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಮಾಡಬೇಕಾದ್ರೆ ಹೇಗೆ? ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂದರೆ ಏನು? ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ 80C ಟು 80U ಎಕ್ಸೆಪ್ಟ್ 80G ಡಿಡಕ್ಷನ್ಸ್ ಆ್ಯಂಡ್ ಮೈನಸ್ LTCG ಆ್ಯಂಡ್ STCG. ಸೊ ಹಾಗಾದರೆ 62 lakh ಏನು ಗ್ರಾಸ್ ಟೋಟಲ್ ಇನ್ಕಮ್ ಇದೆ, ಅದರಲ್ಲಿ ಮೈನಸ್ ಯಾವುದು? 80D 25,000. ಓಕೆ, 80D 25,000. ಅದಾದಮೇಲೆ ಮೈನಸ್ ನಿಮ್ಗೆ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೂಡ ಕೊಟ್ಟಿದ್ದಾರೆ. ಎಷ್ಟು? 2 lakh. ಸೊ ಅದು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಇದೆ ಕಾಂಗ್ರೆಸ್ 1 ಪಾರ್ಟಿ, ಅಂದರೆ 80GGCಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನೋಡಿ, 80C ಇಂದ 80U ವರೆಗೂ ಡಿಡಕ್ಷನ್.
ಆಯಿತಾ. 80G ಬಿಟ್ಟು ಬೇರೆ ಎಲ್ಲ ಡಿಡಕ್ಷನ್ಸ್ ಇದ್ರೂ ತೊಗೊಳ್ಬೇಕು, ಅದನ್ನು ಕೂಡ ಲೆಸ್ ಮಾಡ್ಕೊಳ್ಳಿ 80,000. ಅರ್ಥ ಆಯ್ತಾ. ಸೊ ಒಂದು ಗ್ರಾಸ್ ಟೋಟಲ್ ಇನ್ಕಮಲ್ಲಿ 80D ಡಿಡಕ್ಷನನ್ನು ಲೆಸ್ ಮಾಡ್ತಾ ಇದ್ದೀನಿ, ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ಲೆಸ್ ಮಾಡ್ಕೊತಾ ಇದ್ದೀನಿ, ಹಾಗೆ 80GGCಗೆ ಸಂಬಂಧಪಟ್ಟಿದ್ದು ಒಂದು ಇನ್ಫಾರ್ಮೇಷನ್ ಇದೆ ಅದನ್ನು ಲೆಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟು ಲೆಸ್ ಮಾಡಿಕೊಂಡ್ರೆ ನನಗೆ ಏನು ಸಿಗುತ್ತೆ, ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಸಿಗುತ್ತೆ. ಆಯಿತಾ. ಹಾಗಾದ್ರೆ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಎಷ್ಟು, 59,20,000. So 58,95,000 ನಮಗೆ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಸಿಗುತ್ತೆ. ಇಲ್ಲಿ 10% ಮಾಡ್ಕೊಬೇಕಾದ್ರೆ ಎಷ್ಟಾಗುತ್ತೆ, 5,89,500 rupees ಆಗುತ್ತೆ. ಓಕೆ, ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಮಾಡಿಕೊಂಡ್ರೆ. ಸೊ ಇದರಲ್ಲಿ ಯಾವುದು ಕಡಿಮೆ ಇದೆ, 5,89,500 ಸೀಲಿಂಗ್ ಲಿಮಿಟ್ ಇಷ್ಟಿದೆ. ಓಕೆ, ಸೊ ನೆಕ್ಸ್ಟು ಡಿಡಕ್ಷನ್ಸ್ ಕೊಡೋಣ. 100% ಡಿಡಕ್ಷನ್ಸ್ ಯಾವುದು, ಹಾಗೆ 50% ಡಿಡಕ್ಷನ್ಸ್ ಯಾವುದು ಅಂತ. 100% ಡಿಡಕ್ಷನ್ಸ್ಗೆ ಬಂದಾಗ ನಮ್ಗೆ ಯಾವುದ್ಯಾವುದೆಲ್ಲ ಬರುತ್ತೆ, NCB ಒಂದು ಅಂದರೆ ನ್ಯಾಷನಲ್ ಚಿಲ್ಡ್ರನ್ ಫಂಡ್ ಒಂದು ಬರುತ್ತೆ, NCB ಪ್ಲಸ್ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ NBTC ಬರುತ್ತೆ, ಹಾಗೆ ಪ್ಲಸ್ ಮುನ್ಸಿಪಾಲಿಟಿ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಓಕೆ, ಇವು ಮೂರು ಕೂಡ 100% ಡಿಡಕ್ಷನ್ಸ್ ಬರುತ್ತೆ. ಅಂದರೆ ಟೋಟಲ್ ಮಾಡ್ಕೊಳ್ಳಿ ಎಷ್ಟು ಅಮೌಂಟು, 2 lakh 2 lakh 4 lakh ಪ್ಲಸ್ 80,000 ಅಂದರೆ 4,80,000. ನೆಕ್ಸ್ಟ್ 50% ಡಿಡಕ್ಷನ್ಸ್ಗೆ ಬರೋಣ. 50% ಡಿಡಕ್ಷನ್ಸ್ ನಾವು ಮಾಡಬೇಕಾದ್ರೆ 5,89,500 ಸೊ ನಾವು ಏನನ್ನು ಲೆಸ್ ಮಾಡ್ಕೊಬೇಕು, ಮುನ್ಸಿಪಾಲಿಟಿ ಏನು ಅಮೌಂಟ್ ಇದೆ ಅದನ್ನು ಲೆಸ್ ಮಾಡ್ಕೊಳ್ಳೋಣ. ಎಷ್ಟಾಗಿದ್ರೆ, ಸೊ 5,89,500 ಮೈನಸ್ ಮುನ್ಸಿಪಾಲಿಟಿ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್ 80,000 ಇದೆ, ಲೆಸ್ ಮಾಡಿಕೊಂಡ್ರೆ ಎಷ್ಟು ಸಿಗುತ್ತೆ, ಸೊ 5,09,500 ಸಿಗುತ್ತೆ. ಓಕೆ, ಇದರಲ್ಲಿ 50%. ಓಕೆ, ಇದರಲ್ಲಿ 50% ಅಂದರೆ ಎಷ್ಟಾಗುತ್ತೆ, 2,54,750 2,54,750 ಆಗುತ್ತೆ. 2,54,750 ಅಂದರೆ 100% ಡಿಡಕ್ಷನ್ ಎಷ್ಟು, 4,80,000. ಓಕೆ, 100% ಡಿಡಕ್ಷನ್ ಯಾವುದು, ನ್ಯಾಷನಲ್ ಚಿಲ್ಡ್ರನ್ ಫಂಡ್ಸ್ ಆ್ಯಂಡ್ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಆ್ಯಂಡ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಸೊ ಮೂರನ್ನು ಆ್ಯಡ್ ಮಾಡ್ಕೊಳ್ಳಿ, 4,80,000. ಮತ್ತು 50%ಅಲ್ಲಿ ಈ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಏನಿದೆ ಇದರಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಲೆಸ್ ಮಾಡ್ಕೊಳ್ಳಿ. ಇನ್ನು ಉಳಿದ ಅಮೌಂಟಲ್ಲಿ ಎಷ್ಟು ಕೊಡ್ತೀರಾ, 50% ಕೊಡ್ತೀರಾ. ಸೊ ಅದೆಷ್ಟಿದೆ, 2,54,750. ಓಕೆ, ಸೊ 80G ಡಿಡಕ್ಷನ್ಸ್ ಕೂಡ ಬಂದಾಗಿದೆ. ನೆಕ್ಸ್ಟ್ ಉಳಿದಿದ್ದೊಂದು 80GGC ನಾ ಹೇಳಿದೆಲ್ಲ, ಕಾಂಟ್ರಿಬ್ಯೂಷನ್ ಟು ಕಾಂಗ್ರೆಸ್ 1 party 55,000 ತೊಗೊಳ್ಳೋಣ. ಸೊ ಅದು ನೆಕ್ಸ್ಟ್ ನಿಮಗೆ ಡಿಡಕ್ಷನ್ಸ್ ಬಂದಾಗ ಇನ್ ಡೀಟೇಲ್ ಹೇಳಿಕೊಡ್ತೆ. ಕಾಂಟ್ರಿಬ್ಯೂಷನ್ ಟು ಕಾಂಗ್ರೆಸ್ 1 party, ಸೊ ಎಷ್ಟಿದೆ ಅಮೌಂಟು, 55,000. ಓಕೆ, ಎಲ್ಲ ಡಿಡಕ್ಷನ್ಸ್ ಕೂಡ ಹಾಕ್ಕೊಂಡಿದ್ದೀವಿ. ಟೋಟಲ್ ಡಿಡಕ್ಷನ್ಸನ್ನು ಟೋಟಲ್ ಮಾಡ್ಕೊಳ್ಳಿ, ಎಷ್ಟು, ಒಂದು 25,000 80Dಯಿಂದ, ಹಾಗೆ 80Gಯಿಂದ 100% ಡಿಡಕ್ಷನ್ ಒಂದು 4,80,000, 50% ಡಿಡಕ್ಷನ್ ಒಂದು 2,54,750, ಹಾಗೆ 80GGC ಡಿಡಕ್ಷನ್ 55,000. ಇಷ್ಟು ಟೋಟಲ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಅಮೌಂಟ್ ಆಗುತ್ತೆ, 81 lakh, ಹೌದಾ, 8,14,750ನಾ, ಎಸ್, 8,14,750. ಓಕೆ, ಸೊ ಇದನ್ನು ಗ್ರಾಸ್ ಟೋಟಲ್ ಇನ್ಕಮಿಂದ ಲೆಸ್ ಮಾಡ್ಕೊಳ್ಳಿ. ಟೋಟಲ್ ಇನ್ಕಮ್ ಎಷ್ಟು, 53,85,250. ಓಕೆ, ಸೊ ಎರಡೂ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದ್ಸಲ ವಿಡಿಯೋ ನೋಡಿ, ಅರ್ಥ ಆಗಿಲ್ಲ ಅಂದರೆ ಪುನಃ ವಿಡಿಯೋ ನೋಡಿ. ಸೊ ಎಲ್ಲೇ ಡೌಟ್ಸ್ ಇದ್ದರೂ ನೀವು ಕಾಲ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು.